ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮನ್. ನಾನಿವತ್ತು ನಿಮಗೆ ಒಂದು ಸುಂದರವಾದ ಅಣೆಕಟ್ಟು ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರುವಂಥದ್ದು. ಈ ಅಣೆಕಟ್ಟಿಗೆ ಕೇವಲ ನಮ್ಮ ಹಾಸನದಿಂದ 34 ಕಿಲೋಮೀಟರ್ ಆಗುವಂಥದ್ದು, ಒಳನರಸೀಪುರದಿಂದ 8 ಕಿಲೋಮೀಟರ್ ಆಗುವಂಥದ್ದು. ಸೊ ಬೇರೆ ಯಾವುದೂ ಅಲ್ಲ, ಶ್ರೀರಾಮದಾರ್ ಕಟ್ಟೆ. ಶ್ರೀರಾಮದಾರ್ ಕಟ್ಟೆ ಇದು ನಮ್ಮ ಹಾಸನ ಜಿಲ್ಲೆಯ ಒಳನರಸೀಪುರ ತಾಲೂಕಿನ ಹಿರೇಬೆಲಗುಳು ಗ್ರಾಮದಲ್ಲಿ ಇರುವಂಥದ್ದು. ಈ ರಾಮದಾರ್ ಕಟ್ಟೆ 1870ನೇ ಇಸ್ವಿಯಲ್ಲಿ ಬ್ರಿಟಿಷ್ ಅಧಿಕಾರದಲ್ಲಿರುವಾಗ ಮೈಸೂರು ಮಹಾರಾಜರು ಬ್ರಿಟಿಷ್ ಸಹಾಯದಿಂದ ಈ ಅಣೆಕಟ್ಟನ್ನು ನಿರ್ಮಿಸಿದರು. ಈ ಅಣೆಕಟ್ಟು ನಿರ್ಮಿಸೋ ಕಾರಣ ಏನಪ್ಪಾ ಅಂದರೆ, ಸ್ಥಳೀಯ ರೈತರಿಗೆ ಒಂದು ಉಪಯೋಗ ಆಗಬೇಕೆಂದ್ಬಿಟ್ಟು ಬ್ರಿಟಿಷ್ ಸಹಾಯದಿಂದ ಈ ಅಣೆಕಟ್ಟನ್ನು ನಿರ್ಮಿಸಿದರು. ಹಾಗೂ ಈ ಅಣೆಕಟ್ಟನ್ನು ಸಂಪೂರ್ಣವಾಗಿ ಒಂದು ಕಲ್ಲಿನಿಂದನೇ ಕಟ್ಟಿರೋದು ಅಂತ ಹೇಳಬಹುದು. ಹಾಗೂ ಈ ರಾಮದಾರ್ ಕಟ್ಟೆ ದೂರದಲ್ಲಿ ನೋಡಿದರೆ ಒಂದು ರಾಮನ ಸೇತುವೆ ಅಂತಾನೆ ಹೇಳ್ಬೋದು, ಅಥವಾ ಕಟ್ಟೆ ಅಂತಾನು ಹೇಳ್ಬೋದು. ಏನಪ್ಪಾ ಅಂದರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಂಪೂರ್ಣವಾಗಿ ಒಂದು ಕಲ್ಲಿನಲ್ಲಿ ಒಂದು ಕಟ್ಟೆ ಕಟ್ಟಿರುವಂಥದ್ದು. ಸೊ ಆ ಕಾರಣದಿಂದಾಗಿ ಇದು ರಾಮದಾರ್ ಕಟ್ಟೆ ಅಂತಾನು ಕರಿಬಹುದು, ಅಥವಾ ರಾಮನ ಸೇತುವೆ ಅಂತಾನು ಹೇಳ್ಬೋದು. ಇಲ್ಲಿನ ಜನರು ಈ ಕಟ್ಟೆನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಮಾಡ್ತಾ ಇದ್ರು. ಆ ಸಮಯದಲ್ಲಿ ನೀವು ನೋಡ್ತಿರೋದು ಇದು 2 ವರ್ಷ ಕಾಲದ ಹಳೆ ವಿಡಿಯೋ ಅಂತಾನೆ ಹೇಳ್ಬೋದು. ಇವಾಗ ರಾಮದಾರ್ ಕಟ್ಟೆ ಸಂಪೂರ್ಣವಾಗಿ ಕನ್ಸ್ಟ್ರಕ್ಷನ್ ಆಗಿ ಒಂದು ಸುಂದರವಾಗಿ ಕಾಣ್ತಿದೆ. ಇದು ಹಳೆ ವಿಡಿಯೋ. ಆ ಟೈಮಲ್ಲಿ ಒಂದು ಡ್ಯಾಮ್ ನ ಕನ್ಸ್ಟ್ರಕ್ಷನ್ ಆಗ್ತಿತ್ತು. ಅದ್ರ ಜೊತೆಗೆ ನೀರಂತೂ ತುಂಬಾನೇ ಇತ್ತು. ಆ ರಾಮದಾರ್ ಕಟ್ಟೆನೆ ಕಾಣ್ತಾ ಇರ್ಲಿಲ್ಲ, ಅದ್ರ ಮೇಲ್ ನೀರ್ ಬರ್ತಾ ಇತ್ತು, ಓವರ್ ಫ್ಲೋರ್ ಆಗ್ತಿತ್ತು. ಈ ಡ್ಯಾಮ್ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತಲ್ಲ, ಸೊ ಹಂಗಾಗಿ ಆ ನೀರ್ನ ಹಂಗೆ ಬಿಟ್ಬಿಡ್ತಾ ಇದ್ರು. ಗೇಟ್ ಎಲ್ಲ ಓಪನ್ ಆಗಿತ್ತು. ಸೊ ಬನ್ನಿ, ಒಂದು ಸ್ಮಾಲ್ ಕ್ಲಿಪ್ ನ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಫೈನಲಿ ನಾನೀಗ ಶ್ರೀರಾಮದಾರ್ ಕಟ್ಟೆಯಲ್ಲಿದ್ದೀನಿ. ಸೊ ನೋಡ್ತಾ ಇದ್ರೆ ಇಷ್ಟು ಹತ್ರದಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ವ್ಯೂ ಸಿಗಲ್ಲ, ಮತ್ತು ನನಗೆ ಸಿಕ್ಕಿದ ಪರ್ಮಿಷನ್ನು ಸೊ ಈ ರೀತಿ ನಿಮಗೆ ಸಿಗೋವಂಥದ್ದು. ಸೊ ಇದೇ ಗೇಟ್, ಮೈನಾಗಿ ಗೇಟ್ ಕ್ಲೋಸ್ ಆದರೆ ನೀರು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗೋವಂಥದ್ದು. ಅದು ಬಿಟ್ಟರೆ ನೋಡಿ ಎಷ್ಟೊಂದು ಸಿಕ್ಕಾಪಟ್ಟೆ ಗೇಟ್ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಬನ್ನಿ ಮೇಲೆ ಹೋಗೋಣ. ಸೊ ನೋಡ್ತಾ ಇದ್ರಲ್ಲ, ಇದೇ ಮೈನ್ ಕಾನ್ಸೆಪ್ಟು. ಸೊ ಈ ರೀತಿ ಗೇಟ್ ಕ್ಲೋಸಿಂಗ್ ಮಾಡೋದು ಈ ರೀತಿ ಕಾನ್ಸೆಪ್ಟ್ ಇರುತ್ತೆ ಎಲ್ಲ ಡ್ಯಾಮ್ಗಳಲ್ಲೂ. ಸೊ ಹೊಸ್ದಾಗಿ ಮಾಡಿರೋದು ಕಾರಣದಿಂದಾಗಿ ತುಂಬಾ ಗೇಟ್ಸ್ ಇದ್ದಾವೆ ಇಲ್ಲಿ. ಸೊ ಈ ಕಾರಣದಿಂದಾಗಿ ಇದು ಫುಲ್ ಕಂಪ್ಲೀಟ್ ಆಗಿಲ್ಲ, ಜಸ್ಟ್ ಲಿಮಿಟೆಡ್ ಓಪನ್ ಮಾಡಿದ್ದಾರೆ. ಸೊ ತುಂಬಾ ಗೇಟ್ ಇದೆ. ಅರೌಂಡ್ ಇಲ್ಲಿ ಒಂದು ಮಿನಿಮಮ್ 10 ಗೇಟ್ಸ್ ಇದೆ. ಸೊ ಈ ರೀತಿ ಒಂದು ಟ್ರಾಲಿ ತಗೊಂಡು ಒಂದು ಗೇಟ್ನ ಕ್ಲೋಸಿಂಗ್ ಓಪನಿಂಗ್ ಮಾಡ್ತಾರೆ ಇಲ್ಲಿ. ಅಲ್ಟಿಮೇಟ್ ಆಗಿರುತ್ತೆ ಮಾತ್ರ ಇದಂತೂ ಕಾನ್ಸೆಪ್ಟು. ಸೊ ನೋಡಿ ಎಷ್ಟೊಂದು ನೀರಿದೆ. ಸೊ ಆ್ಯಕ್ಚುಲಿ ಅದು ಹಳೆ ಕಟ್ಟೆ, ಅದೇ ರಾಮದಾರ್ ಕಟ್ಟೆ. ಒಂದು ಕಲ್ಲಿನಲ್ಲಿ ಒಂದು ಕಟ್ಟೆ ಥರ ಮಾಡಿರ್ತಾರೆ. ಸೊ ನೋಡ್ತಾ ಇದ್ರಲ್ಲ, ಅದ್ರ ಮೇಲೆ ನೀರು ಫ್ಲೋ ಆಗ್ತಾಯಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಹೊಸ್ದಾಗಿ ಮಾಡಿರೋದು ಈಗ ರೀಸೆಂಟಿಂದು. ಸೊ ಅರೌಂಡ್ ಇವಾಗ ಕರೆಕ್ಟಾಗಿ ಒಂದು ಹೇಳ್ಬೇಕಂದ್ರೆ ಒಂದು 50 to 65 ಫೀಟ್ ಎತ್ತರದಲ್ಲಿ ನೀರೊಂದು ಫ್ಲೋ ಆಗ್ತಾಯಿದೆ ಅಂತ ಹೇಳ್ಬೋದು. ಸೊ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಇನ್ನೂ ಡೈಮೆನ್ಷನ್ ಏನೂ ಮಾಡಿಲ್ಲ. ಸೊ ಇಲ್ಲೊಂದು ಏನಕ್ಕೆ ಉದ್ದೇಶ ಅಂದರೆ ಹೊಸ್ದಾಗಿ ಮಾಡಿರೋದಂದರೆ, ಸೊ ಈಗ ನೋಡಿ, ಈಗ ಗೊರು ಡ್ಯಾಮಿಂದ ತುಂಬ ಓವರ್ಫ್ಲೋನ ಮಾಡ್ತಿದ್ದಾರೆ. ಮೀನ್ಸ್ 47 ಕ್ಯೂಸೆಕ್ ನೀರು ಔಟ್ಪುಟ್ ಆಗ್ತಾಯಿದೆ. ಸೊ ಅಷ್ಟೊಂದು ಅಟ್ ಎ ಟೈಮು ಬೇರೆ ಡ್ಯಾಮಿಗೆ ಹೋಗ್ತಾಯಿದೆ ಅಂದರೆ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಒಂದೊಂದು ಡಿಸ್ಟಿಕ್ಕಲ್ಲಿ ಈ ಥರ ಕಾನ್ಸೆಪ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಗೇಟ್ ಕ್ಲೋಸಿಂಗು ಎಲ್ಲ ಮಾಡ್ತಾರೆ, ಎಷ್ಟು ಬೇಕಷ್ಟು ಕಳಿಸ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇಷ್ಟೊಂದು ನೀರಿದೆ. ಸೊ ಅಲ್ಲಿ ಹರಿತಾ ಇರೋದು ಲಿಮಿಟಾಗಿ ಹರಿತಾ ಇದೆ. ಸೊ ಇದೇ ಒಂದು ಕಾನ್ಸೆಪ್ಟ್ ಅಷ್ಟೇ ಇದು.
ಸೊ ಒಂದು ಕಂಟ್ರೋಲಿಂಗ್ ಮಾಡೋಕ್ಕೋಸ್ಕರ ಈ ಥರ ಸ್ಮಾಲ್ ಮಿನಿ ಡ್ಯಾಮ್ ಅಂತಲೇ ಹೇಳ್ಬೋದು ಇದು. ಸೊ ಈ ರೀತಿ ಆಪರ್ಚುನಿಟಿ ನಿಮ್ಗೆಲ್ಲೂ ಸಿಗೋಲ್ಲ. ಮೀನ್ಸ್ ಏನೋ ಗೊತ್ತಿಲ್ಲ, ಸದ್ಯ ಇಲ್ಲಿ ಒಬ್ಬರು ಇದ್ದಾರೆ ನೋಡ್ತಿದ್ದಾರೆ, ಅವ್ರಿಗೆ ಹೇಳಿನಿ ಈ ಥರ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ, ಸ್ವಲ್ಪ ಓಡಾಡೋಕ್ಕೆ ಬಿಡಿ ಅಂತ ಕೇಳಿನಿ ಪರ್ಮಿಷನು. ಸೊ ಹಂಗಾಗಿ ಕಾನ್ಸೆಪ್ಟ್ ಅವ್ರಿಗೆ ಹೇಳಿದ್ದಕ್ಕೆ ನನಗೆ ಸಿಕ್ಕಿದ ಪರ್ಮಿಷನ್. ಅದರ್ವೈಸ್ ತುಂಬಾ ಡಿಫಿಕಲ್ಟ್ ಇಲ್ಲೆಲ್ಲ ಬರೋದು. ಸೊ ಬನ್ನಿ, ತುಂಬ ಸಿಕ್ಕಿದ ಆಪರ್ಚುನಿಟಿ ಸುಮ್ಮನೆ ಹಾಳು ಮಾಡ್ಕೊಳ್ಳೋದೇನು ಬೇಡ, ಎಷ್ಟು ಬೇಕಷ್ಟು ನೋಡ್ಬಿಟ್ಟು ವಾಪಸ್ ಹೋಗೋಣ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಗೇಟ್ ಇದು. ಅಲ್ಲಿ ನೋಡಿ, ಅಲ್ಲಿ ಪುಲ್ಲಿ ಹಾಕಿದ್ದಾರೆ. ಸೊ ಎಷ್ಟು ಬೇಕಷ್ಟು ಓಪನ್ ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ. ಈಗ ಫುಲ್ ಓಪನ್ ಮಾಡಿದ್ದಾರೆ, ಯಾಕಂದರೆ ಇನ್ನೂ ಕನ್ಸ್ಟ್ರಕ್ಷನಲ್ಲಿ ಆಗ್ತಿದ್ದಿಲ್ಲ, ಸುಮ್ಮನೆ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ಒಂದು ಓಪನ್ ಮಾಡಿ ಇಟ್ಟಿದ್ದಾರೆ. ನೋಡಿ ಎಷ್ಟು ದೊಡ್ಡ ಗೇಟು, ಇಲ್ಲಿಂದವರೆಗೂ ಅಲ್ಲಿ ತನಕ ಇದೆ ಗೇಟು. ಸೊ ಇದೇ ರೀತಿ ಒಟ್ಟು 10 ಗೇಟ್ ಇದೆ. ಸೊ ಅಲ್ಲಿ ನೋಡಿದ್ರಲ್ಲ ಎಷ್ಟೊಂದು ನೀರಿತ್ತು, ತುಂಬ ಫ್ಲೋ ಅಲ್ಲಿ ಹರಿತಾ ಇದೆ. ಬಟ್ ಇಲ್ಲಿ ನೋಡ್ತಾ ಇದ್ರೆ ನೋಡಿ ಎಷ್ಟು ಕಂಟ್ರೋಲಿಂಗ್ ಆಗಿದೆ ಈ ಮಿನಿ ಡ್ಯಾಮ್ ಮಾಡಾಮೇಲೆ. ಸೊ ನೋಡಿ ತುಂಬಾ ಚೆನ್ನಾಗಿದೆ, ಇದೊಂಥರ ಕಾನ್ಸೆಪ್ಟು, ತುಂಬಾ ಇಷ್ಟ ಆಗ್ಬೋದು ನಿಮಗೂ. ನೋಡಿದ್ರಲ್ಲ, ವಿಡಿಯೋ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸೊ ಯಾವುದೋ ಒಂದು ಕಾರಣದಿಂದಾಗಿ ಈ ಎಲ್ಲ ವೀಡಿಯೋಸು ಡಿಲೀಟ್ ಆಗಿತ್ತು. ಬಟ್ ನನ್ನ ಹತ್ರ ಒಂದು ಸೇಫ್ಟಿಗೆ ಅಂತ ಒಂದು ವೀಡಿಯೋಸ್ನೆಲ್ಲ ಎತ್ತಿಟ್ಕೊಂಡಿದ್ದೆ. ಸೊ ಇವಾಗ ಸ್ವಲ್ಪ ಕಾಪೀಸ್ನ ತೊಗೊಂಡು ಅದನ್ನು ಮರ್ಜ್ ಮಾಡಿಬಿಟ್ಟು ಅಪ್ಲೋಡ್ ಆಗ್ತಿರೋದು. ಇದು ಹಳೇದು, 2 ವರ್ಷ ಹಳೇದಿದು. ಬಟ್ ಈಗ ಅಟ್ ಪ್ರೆಸೆಂಟ್ ತುಂಬಾ ಚೆನ್ನಾಗಿದೆ. ನೀವೇನಾದ್ರು ಇನ್ಸ್ಟಾಗ್ರಾಮೆಲ್ಲ ಫಾಲೋ ಮಾಡ್ತಿದ್ದೆ ರಾಮದರ್ ಕಟ್ಟೆ, ಈಗ ಅಟ್ ಪ್ರೆಸೆಂಟ್ ಇರೋದು ನೀವು ನೋಡ್ಬೋದು. ಹಾಗೂ ನೀವೇನಾದ್ರು ಹಾಸನದಿಂದ ಮೈಸೂರಿಗೆ ಟ್ರಾವೆಲ್ ಮಾಡ್ತಿದ್ರೆ ಹೊಳೆನರಸೀಪುರಕ್ಕೆ 8 ಕಿಲೋಮೀಟರ್ ಹಿಂದೆನೇ ನಿಮಗೆ ಈ ರಾಮದರ್ ಕಟ್ಟೆ ನಿಮಗೆ ಸಿಗುವಂಥದ್ದು. ಒಂದು ಸತಿ ವಿಸಿಟ್ ಮಾಡೋಗಿ, ಚೆನ್ನಾಗಿರುತ್ತೆ. ಸೊ ಒಂದು ಸಮ್ಮರ್ ಟೈಮಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ, ಯಾಕಂದರೆ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ನಡೀತಾ ಇರುತ್ತೆ ಅಲ್ಲೇ. ಅದ್ರ ಜೊತೆಗೆ ಒಂದು ಇಲ್ಲೇ ರೆಸಾರ್ಟ್ ಸಹ ಇದೆ. ಸೊ ಆರಾಮಾಗಿ ಬಂದುಬಿಟ್ಟು ಟೈಮ್ ಸ್ಪೆಂಡ್ ಮಾಡೋಗ್ಬೋದು. ಇದು ಹಾಸನಿಗೆ ಕೇವಲ ಒಂದು 34 ಕಿಲೋಮೀಟರ್ ಇರುವಂಥದ್ದು, ಹೊಳೆನರಸೀಪುರಕ್ಕೆ 8 ಕಿಲೋಮೀಟರ್ ಇರುವಂಥದ್ದು. ಸೊ ನೋಡಿ ನಿಮ್ಗೆ ಯಾವ ರೀತಿ ಕನ್ವೀನಿಯಂಟ್ ಆಗುತ್ತೋ, ಸೊ ಅದನ್ನು ಟೈಮ್ನ ಯುಟಿಲೈಸ್ ಮಾಡ್ಕೊಂಡು ಬೇಕಾದ್ರೆ ವಿಸಿಟ್ ಮಾಡ್ಕೊಂಡು ಹೋಗಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಒಂದು ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.